ನಮಸ್ಕಾರ ಸ್ನೇಹಿತರೆ, ಬೇಲೂರಿನ ಚೆನ್ನಕೇಶವ ದೇಗುಲದ ಆವರಣದಲ್ಲಿ ಇರತಕ್ಕಂತಹ ಸೌಮ್ಯನಾಯಕಿ ದೇವಾಲಯ ಇದು. ಇದನ್ನ ಮುಖ್ಯ ದೇವಾಲಯ ಕಟ್ಟಿದ ಸುಮಾರು 300 ವರ್ಷಗಳ ನಂತರ ಕಟ್ಟಲಾಗಿದೆ ಅಂತ ತಿಳಿದು ಬರುತ್ತದೆ. ಗರ್ಭಗುಡಿಯಲ್ಲಿ ನಾವು ಸೌಮ್ಯನಾಯಕಿ ಎಂದೇ ಪ್ರಸಿದ್ಧವಾದಂತಹ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ನೋಡಬಹುದು. ಕಮಲಾಸನದಲ್ಲಿ ಕುಳಿತು ಕೈಯಲ್ಲಿ ಪದ್ಮಗಳನ್ನು ಹಿಡಿದು ಅಭಯಾಸ್ತವನ್ನು ಹೊಂದಿರುವಂತಹ ಚತುರ್ಭುಜ ವಿಗ್ರಹ ಇದಾಗಿದೆ. ಈ ಒಂದು ದೇವಾಲಯವು ಅಂತರಾಳ, ನವರಂಗ ಮತ್ತೆ ಅಜಾರಗಳನ್ನ ಒಳಗೊಂಡಿದೆ. ಈ ಆಯತಾಕಾರದ ತೆರೆದ ಮಂಟಪದಲ್ಲಿ ಇರುವಂತಹ ದುಂಡು ಕಂಬಗಳು ಒಂದನ್ನು ನೋಡೋದಕ್ಕೆ ಒಂದು ತರ ಇಲ್ಲ, ವಿಭಿನ್ನವಾಗಿ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಮಂಟಪದ ಚಾವಣಿಗೆ ಗ್ರಾನೈಟ್ ಕಲ್ಲಿನ ಚಪ್ಪಡಿಗಳನ್ನು ಇಲ್ಲಿ ಬಳಸಲಾಗಿದೆ. ತೆರೆದ ಈ ಒಂದು ಮಂಟಪವು ದೇವಾಲಯದ ನೆಲಮಟ್ಟದಿಂದ 5 ಅಡಿ ಎತ್ತರವಾಗಿದೆ. ಇನ್ನು ದೇಗುಲದ ಮುಂದೆ ಓಕಳಿ ಹೊಂಡವನ್ನ ನಾವು ತೂಗುಯ್ಯಾಲೆ ಮಂಟಪದ ಸಮೀಪದಲ್ಲಿ ಕಾಣಬಹುದು ಕೂಡ. ಚೆನ್ನಕೇಶವನಿಗೆ ಇರುವಂತಹ 2 ಹೆಂಡತಿಯರಲ್ಲಿ ಒಬ್ಬಳು ರಂಗನಾಯಕಿ, ಮತ್ತೊಬ್ಬಳು ಸೌಮ್ಯನಾಯಕಿ. ಇದು ಸೌಮ್ಯನಾಯಕಿ ಅಮ್ಮನವರ ದೇವಾಲಯವಾಗಿರುವುದನ್ನು ನೀವಿಲ್ಲಿ ಗಮನಿಸಿ ನೋಡ್ಬೋದು ಸ್ನೇಹಿತರೆ.